ಒನ್ಸ್ KYC ಸ್ಟಾರ್ಟ್ ಆಗಿದೆ ಅಂದರೆ ಆ ಕಡೆ ಲೀಸ್ಟಿಂಗ್ ಕೂಡ ಹತ್ರ ಇರುತ್ತೆ ಅಂತ ಅರ್ಥ. KYC ಸ್ಟಾರ್ಟ್ ಆದ 1 ತಿಂಗಳಿಗೆ 2 ತಿಂಗಳಿಗೆ ಲೀಸ್ಟಿಂಗ್ ಆಗುತ್ತೆ. ಓಕೆ, ಹಾಗೆ ನಾನು ರೆಫರಲ್ ಕೋಡ್ ಬಂದು ಸ್ಮಾಲ್ ಲೆಟ್ರಲ್ಲಿ ಅಪ್ಲೈ ಮಾಡಬೇಕು. ಸ್ಮಾಲ್ ಲೆಟ್ರ್ ಕೊಡಿ, KARTHIKS ಕಾರ್ತಿಕ್ ಎಸ್ ಅಂತ ಸ್ಮಾಲ್ ಲೆಟ್ರಲ್ಲೇ ಕೊಡಬೇಕು. ನಾನು ರೆಫರಲ್ ಕೋಡ್ ಕೊಟ್ಕೊಂಡು ಲಾಗಿನ್ ಆಗಿ. ಮತ್ತು ಇನ್ನೂ ಒಂದು ವಿಚಾರ ಏನಂತಂದರೆ, ನಾನು ಯಾವುದೇ ಪ್ರಾಜೆಕ್ಟ್ ಬಗ್ಗೆ ನಿಮಗೆ ತಿಳಿಸ್ತಾ ಇದ್ದೀನಲ್ವ, ಪ್ರತಿಯೊಂದು ಪ್ರಾಜೆಕ್ಟು ಫ್ರೀಯಾಗಿ, ಯಾವುದೇ ರೀತಿಯ ನೀವು ಇನ್ವೆಸ್ಟ್ ಮಾಡೋ ಅವಶ್ಯಕತೆ ಇರುವುದಿಲ್ಲ. ಇದು 24 ಗಂಟೆಗೆ ಒಂದು ಸರಿ ಸುಮ್ಮನೆ ಕ್ಲಿಕ್ ಮಾಡೋದಷ್ಟೇ, 24 hours ಒಂದು ಸರಿ. ಇವಾಗ 12 o'clock ಮಾಡಿಕೊಂಡ್ರೆ ಬೆಳಿಗ್ಗೆ ನಾಳೆ ಇಷ್ಟು ಮತ್ತು 12 o'clockಗೆ ಅಷ್ಟೇ. ಇದರಿಂದ ನಮಗೇನು ಟೈಮು ಒಂದು ಸೆಕೆಂಡು 2 ಸೆಕೆಂಡ್ ಕೊಟ್ಟು ದುಡ್ಡು ಅಷ್ಟೇ ಇದಕ್ಕೆ ಟೈಮು. ಅದಕ್ಕೆ ಇದನ್ನು ಮಿಸ್ ಮಾಡ್ಕೋಬೇಡಿ. ಇದರಿಂದ ನಾವೇನು ದುಡ್ಡೇನು ಇನ್ವೆಸ್ಟ್ಮೆಂಟ್ ಮಾಡ್ತಾಯಿಲ್ಲ, ಇದರಿಂದ ನಾವು ಲಾಭ ತಗೊತಾ ಇದ್ದೀವಿ. ಹಾಗಾಗಿ ಇದನ್ನು ಉಪಯೋಗಿಸ್ಕೊಳ್ಳಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕ್ರಿಪ್ಟೋ ವರ್ಲ್ಡ್ ಕನ್ನಡ. ಇವತ್ತು ಸ್ಟಾರಿಕ್ಸ್ ನೆಟ್ವರ್ಕ್ನಿಂದ ಅಂದರೆ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟಿಂದ ಒಂದು ಅಫಿಷಿಯಲ್ ನೋಟು ಬಿಡುಗಡೆ ಮಾಡಿದ್ದಾರೆ. ಅದರಲ್ಲಿ ಏನೇನಿದೆ ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ, ಬನ್ನಿ. ಮತ್ತು ಇನ್ನೂ ಯಾರೆಲ್ಲ ಈ ಸ್ಟಾರೆಕ್ಸನ್ನು ಡೌನ್ಲೋಡ್ ಮಾಡಿಕೊಂಡು ಮೈನಿಂಗ್ ಸ್ಟಾರ್ಟ್ ಮಾಡಿಲ್ವೋ ಅಂಥವರು ತಕ್ಷಣವೇ ಮೈನಿಂಗ್ ಮಾಡಿ. ಮತ್ತು ನಾನು ರೆಫರಲ್ ಕೋಡ್ ಕೊಟ್ಟಿರ್ತೀನಿ, ಆ ರೆಫರಲ್ ಕೋಡ್ ಮುಖಾಂತರ ಅಪ್ಲೈ ಮಾಡಿಕೊಂಡು ಮೈನಿಂಗ್ ಮಾಡ್ಕೊಳ್ಳಿ. ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸ್ಟಾರೆಕ್ಸ್ ಯಾವ ರೀತಿ ನಾವು ಡೌನ್ಲೋಡ್ ಮಾಡ್ಕೋಬೇಕು, ಮೈನಿಂಗ್ ಸ್ಟಾರ್ಟ್ ಮಾಡಬೇಕು ಅನ್ನೋದನ್ನು ಆ ವಿಡಿಯೋವನ್ನು ಪಿನ್ ಮಾಡ್ತೀನಿ. ಅಲ್ಲಿ ಕ್ಲಿಕ್ ಮಾಡಿ ನೋಡಿಕೊಂಡು ಆ ರೀತಿ ನೀವು ಡೌನ್ಲೋಡ್ ಮಾಡ್ಕೊಂಡು ಮೈನಿಂಗ್ ಸ್ಟಾರ್ಟ್ ಮಾಡಿ. ಹಾಗೆ ನಂದು ವಾಟ್ಸಪ್ ಲಿಂಕ್ ಕೊಡ್ತೀನಿ. ಇನ್ನೂ ಯಾರೆಲ್ಲ ಜಾಯಿನ್ ಆಗಿಲ್ವೋ ಅಲ್ಲಿ ಬಂದು ಜಾಯಿನ್ ಆಗಿ ಹೊಸ ಪ್ರಾಜೆಕ್ಟ್ಗಳ ಬಗ್ಗೆ ಮತ್ತು ಇಂಟರ್ಲಿಂಕ್ ಬಗ್ಗೆ ನಾನೆಲ್ಲ ಮುಂದಿನ ದಿನಗಳಲ್ಲಿ ಬರೋ ಎಲ್ಲ ಅಪ್ಡೇಟ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತಾಯಿರ್ತೀನಿ. ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಾನು ಏನೇ ಕಂಟೆಂಟ್ ಮಾಡಲಿ ನಮ್ಮ ಕನ್ನಡಿಗರಿಗೆ ಒಳ್ಳೆಯದಾಗಲಿ ಅನ್ನೋ ಉದ್ದೇಶಕ್ಕೆ ಮಾತ್ರ ಮಾಡ್ತೀನಿ. ಅದಕ್ಕೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ ಫ್ರೆಂಡ್ಸ್, ಇವಾಗ ಏನು ಅಪ್ಡೇಟ್ ಬಂದಿದೆ ಅನ್ನೋದನ್ನು ಈ ಸ್ಟಾರೆಕ್ಸ್ನಿಂದ ತಿಳಿಸ್ಕೊಡ್ತೀನಿ, ಬನ್ನಿ. ನೋಡಿ ಫ್ರೆಂಡ್ಸ್, ಸ್ಟಾರೆಕ್ಸ್ ಇದು ಟ್ವಿಟ್ಟರ್ ಅವ್ರದ್ದೇ ಒಂದು ಏನು ಅಕೌಂಟ್ ಇದು. ಟ್ವಿಟ್ಟರಲ್ಲಿ ಹೋಗಿ ನೀವು ಚೆಕ್ ಮಾಡ್ಕೊಬೋದು ಬೇಕಾದರೆ. ಸ್ಟಾರೆಕ್ಸ್ ನೆಟ್ವರ್ಕ್ KYC ಅನೌನ್ಸ್ಮೆಂಟ್ ಅಂದರೆ KYC ಯಾವಾಗ ಸ್ಟಾರ್ಟ್ ಆಗುತ್ತೆ, ಅದಕ್ಕೆ ಯಾವ್ಯಾವ ಡಾಕ್ಯುಮೆಂಟ್ಸ್ ಕೊಡಬೇಕು, ಅದು ಯಾವತ್ತಾಗುತ್ತೆ ಮತ್ತು ಲೀಸ್ಟಿಂಗ್ ಯಾವತ್ತಿರ್ಬೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ ನೋಡಿ. We are pleased to announce that KYC verification for StarX network will begin on 28th March as part of our ongoing efforts on strengthened platform integrity and prepare for upcoming ecosystem development. ಅಂದರೆ ಇದೇ ಮಾರ್ಚು 28ಕ್ಕೆ 2026ಕ್ಕೆ KYC ಸ್ಟಾರ್ಟ್ ಆಗುತ್ತೆ. ಯಾವುದು? ಸ್ಟಾರೆಕ್ಸು. ಹಾಗಾಗಿ ಎಲ್ಲರೂ ಮೈನಿಂಗ್ ಸ್ಟಾರ್ಟ್ ಮಾಡಿ. ಮತ್ತು ನೋಡಿ, ಅದಕ್ಕೆ ಕಂಡೀಷನ್ ಕೊಟ್ಟಿದ್ದಾನೆ. ಟು ಬಿ ಎಲಿಜಿಬಲ್ ಫಾರ್ KYC ಯೂಸರ್ಸ್ ಮಸ್ಟ್ ಮೀಟ್ ದ ಫಾಲೋಯಿಂಗ್ ಸರ್ಟೈನ್. ಅಂದರೆ ಎ ಮಿನಿಮಮ್ ಬ್ಯಾಲೆನ್ಸ್ ಆಫ್ 1000 ಸ್ಟಾರೆಕ್ಸ್. ಅಂದರೆ ನೀವು KYCಗೆ ಅರ್ಹರಾಗಬೇಕಾದ್ರೆ ನೀವು ಅಟ್ಲೀಸ್ಟ್ ಮಿನಿಮಮ್ 1000 ಕಾಯಿನ್ನ ಅರ್ನ್ ಮಾಡ್ಬೋದು. ಇವಾಗಿಂದರೂ ಮಾಡಿದ್ರು, ನೀವು ಮೈನಿಂಗ್ ಸ್ಟಾರ್ಟ್ ಮಾಡಿದ್ರು ಹೊಸದಾಗಿ ಆರಾಮಾಗಿ 1000 ಕಾಯಿನ್ ಅರ್ನಿಂಗ್ ಮಾಡ್ಬೋದು. ಮತ್ತು ನೀವು ರೆಫರ್ ಮಾಡ್ಕೊಳ್ಳಿ, ಹಾಗೆ ಇನ್ನೂ ಜಾಸ್ತಿಯೇ ನೀವು ಮೈನಿಂಗ್ ಮಾಡ್ಬೋದು. ಏನು KYC ಯಾವಾಗ ಸ್ಟಾರ್ಟ್ ಆಗುತ್ತೋ ಅಷ್ಟರೊಳಗಡೆ. ಮತ್ತು ಇನ್ನೊಂದು ಕಂಡೀಷನ್ ನೋಡಿ, ಅಟ್ಲೀಸ್ಟ್ 7 days ಆಫ್ ಆ್ಯಕ್ಟಿವ್ ಮೈನಿಂಗ್. ಅಂದರೆ ನಿರಂತರವಾಗಿ 7 ದಿವಸ ಕಂಟಿನ್ಯೂ ಆಗಿ ಮೈನಿಂಗ್ ಮಾಡಿರಬೇಕಾದ್ರೆ ಹೊಸಬರು ಬಂದರೆ ನಿರಂತರವಾಗಿ, ಅಂದರೆ ಒಂದು ದಿನ ಕೂಡ ಗ್ಯಾಪ್ ಬಿಡಬಾರ್ದು ಅದು. ಮತ್ತು ನೋಡಿ, KYC ಮೆಥಡ್. ದ KYC process will be conducted through face verification only. No documents will be required. ಅಂದರೆ ನಾವು ಯಾವುದೇ ರೀತಿಯ ಡಾಕ್ಯುಮೆಂಟ್ಸನ್ನು ಕೊಡೋ ಅವಶ್ಯಕತೆ ಇರುವುದಿಲ್ಲ. ಇದು ಸಿಂಪಲ್ಲಾಗಿ ಇದನ್ನು ತಗೊಂಡ್ಬಂದಿದ್ದಾರೆ. ಹಾಗಾಗಿ ಎಲ್ಲರೂ ಇನ್ನೂ ಸ್ಟಾರ್ಟ್ ಮಾಡಿರೋ ಮೈನಿಂಗ್ ಮಾಡ್ಕೊಳ್ಳಿ. ಯಾರೆಲ್ಲ ಸ್ಟಾರ್ಟ್ ಮಾಡಿದ್ರು ಅಂಥವರೆಲ್ಲ ಮೈನಿಂಗ್ ಮಾಡ್ಕೊಳ್ಳಿ. ಇದು ಒಳ್ಳೆಯ ಆಪರ್ಚುನಿಟಿ.
ಇದು ದೊಡ್ಡ ಪ್ರಾಜೆಕ್ಟ್. ಇದು ಓನ್ಲಿ ಏನು 9 ಕೋಟಿ ಕಾಯಿನ್ ಅಷ್ಟೇ ಮೈನಿಂಗ್ ಇರೋದು, 9 ಕೋಟಿ. ಇವಾಗ ಪೈ ಕಾಯಿನ್ ಆಗಲಿ ಈ ITLಗಾಗಲಿ ಇವೆಲ್ಲ ಏನು ಇರೋದ್ರಲ್ಲಿ 10,000 ಕೋಟಿ ಕಾಯಿನು. ಇದು ಕೇವಲ 9 ಕೋಟಿ ಕಾಯಿನು. ಅದು ಇಡೀ ವರ್ಲ್ಡ್ಗೆ ಸಪ್ಲೈ ಇರೋದು. ನೀವು ಅರ್ಥ ಮಾಡ್ಕೋಬೇಕು ಅದು ನೆಕ್ಸ್ಟಕ್ಕೆ ಹೋಗ್ಬೋದು, ಯಾವ ರೀತಿ ಇರುತ್ತೆ, ನೀವು ಯಾವ ರೀತಿ ಹಣ ಸಂಪಾದನೆ ಮಾಡ್ಬೋದು, ಎಷ್ಟು ಬರ್ಬೋದು ಅನ್ನೋದನ್ನು ನಿಮ್ಮ ಲೆಕ್ಕಕ್ಕೆ ನಿಮಗೆ ಬಿಡ್ತಾಯಿದ್ದೀನಿ ನೋಡಿ. ನಾವು ಓನ್ಲಿ ಇವಾಗೇನು ಇಂಟರ್ಲಿಂಕಲ್ಲಿ ಫೇಸ್ ವೆರಿಫಿಕೇಷನ್ ಕೊಟ್ಕೊಂಡು ನಾವು ಮೈನಿಂಗ್ ಮಾಡ್ತಾಯಿದ್ದೀವಲ್ಲ KYCಗೆ, ಅದೇ ರೀತಿಯೇ ಇಲ್ಲೂ KYCಗೆ ಫೇಸ್ ವೆರಿಫಿಕೇಷನ್ ಅಷ್ಟೇ. ಯಾವುದೇ ರೀತಿಯ ದಾಖಲಾತಿಗಳನ್ನು ನೀಡುವ ಅವಶ್ಯಕತೆ ಇರುವುದಿಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ಹಾಗಾಗಿ ಎಲ್ಲರೂ ಮೈನಿಂಗ್ ಮಾಡಿ, ನಾನು ಸಪೋರ್ಟ್ ಮಾಡಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು.